ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಸ್ವಾಗತ. ನಿನ್ನೆ ರಾತ್ರಿಯ ದಾಲ್ ಇಷ್ಟು ಮಿಕ್ಬಿಟ್ಟಿದೆ. ಇದನ್ನು ವೇಸ್ಟ್ ಮಾಡೋ ಬದಲು ಒಂದು ಪರೋಟ ಮಾಡೋಣ. ಈ ದಾಲ್ನ ಬಳಸ್ಕೊಂಡು ಒಂದು ಮುಕ್ಕಾಲು ಬಟ್ಲಷ್ಟು ದಾಲ್ ಉಳ್ಕೊಂಡಿದೆ. ಈಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಇದು ಬೇಳೆ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಆಗಿರೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಆಮೇಲೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ದಾಲ್ ಬಳಸಿ ಮಾಡಿರೋ ಪರೋಟ. ಸ್ವಲ್ಪ ಅಜ್ವೈನ್ ಹಾಕ್ತಾಯಿದ್ದೀನಿ. ತುಂಬ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಯಾಕೆಂದರೆ ದಾಲ್ನಲ್ಲೇ ಎಲ್ಲನೂ ಇರುತ್ತೆ, ಉಪ್ಪು ಖಾರ ಎಲ್ಲ ಇರುತ್ತೆ. ಸೊ ಉಪ್ಪು ಖಾರ ಕೂಡ ನೋಡಿಕೊಂಡು ಹಾಕಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತೀನಿ, ಅರಿಶಿನದ ಪುಡಿ, ಮೆಂತ್ಯ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಪಾಲಕ್ ಸೊಪ್ಪಿದ್ದರೆ ಪಾಲಕ್ ಸೊಪ್ಪು ಹಾಕೋಬೋದು, ಇಲ್ಲ ಯಾವುದೂ ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ಇದು ಕೊತ್ತಂಬರಿ ಸೊಪ್ಪು, ನಾನು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು. ಇದೆಲ್ಲ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ದಾಲ್ನಲ್ಲಿ ಉಪ್ಪು ಇರುತ್ತೆ, ಸೊ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು ಉಪ್ಪನ್ನ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಉಳಿದಿರೋ ದಾಲ್ನ ಇದರಲ್ಲಿ ಹಾಕ್ಕೊಂಡು ಕಲಸೋಣ. ನೀರು ಮೊದಲೇ ಹಾಕೋದು ಬೇಡ, ನೀರು ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಬೋದು. ಕೆಲವು ಸಲ ಇಷ್ಟೇ ಸಾಕಾಗುತ್ತೆ. ಇನ್ನು ಸ್ವಲ್ಪ ಉಳಿದಿದೆ, ಅಷ್ಟನ್ನು ಹಾಕ್ಕೊಂಬಿಡ್ತೀನಿ. ಈಗ ನೀರು ಸ್ವಲ್ಪ ಹಿಡಿಸುತ್ತೆ, ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಪರೋಟ ಮಾಡಿಕೊಂಡ್ರೆ ಸಖತ್ತಾಗಿ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ. ಒಂಚೂರು ನೀರು ಹಾಕ್ಕೊಳ್ತೀನಿ. ಒಟ್ಟಿಗೆ ತುಂಬ ನೀರು ಹಾಕ್ಕೊಂಡು ಕಲಿಸ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಈಗ ನೋಡಿ, ಇದು ಈ ಹದ ಕರೆಕ್ಟಾಗಿದೆ. ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಇನ್ನೊಂದು ಸಲ ಕಲಿಸ್ಬಿಟ್ಟು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ನೋಡಿ, ಈ ಹದದಲ್ಲಿ ಕಲಿಸಿದ್ದೀನಿ. ರೆಗ್ಯುಲರ್ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸಿದ್ದೀನಿ. ನೋಡಿ, ಪರೋಟಾಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಸೆಟ್ ಆಗಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಸೆಟ್ಟಾಗಿದೆ, ಚೆನ್ನಾಗಿ ನೆಂದಿದೆ. ಈಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ, ಲಟ್ಸ್ಕೊಳ್ತೀನಿ. ಇದನ್ನು ನೀವು ಪ್ಲೈನಾಗೂ ಲಟ್ಟಿಸ್ಬೋದು, ಇಲ್ಲ ಸಾಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಪದರ ಬಿಟ್ಕೊಳ್ಳುತ್ತೆ, ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ನಾನು ಸ್ವಲ್ಪ ಸಾಟಿ ಮಾಡಿಬಿಟ್ಟೇ ಲಟ್ಟಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಫೋಲ್ಡ್ ಮಾಡೋಣ. ಯಾವ ಥರ ಶೇಪಲ್ಲಿ ಬೇಕಾದರೂ ಫೋಲ್ಡ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡಿದ್ದೀನಿ. ನೋಡಿ, ಎಷ್ಟು ರಫಾಗಿ ಲಟ್ಸಿದ್ರೂ ಏನೂ ಹರಿಯಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಈ ಥರ ಪರೋಟಗಳನ್ನ ತುಂಬ ತೆಳ್ಳಗೆ ಲಟ್ಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮಾಗಿ ಲಟ್ಸ್ತೀನಿ. ತುಂಬ ದಪ್ಪನೂ ಅಲ್ಲ, ತೆಳುವೂ ಅಲ್ಲ ಅನ್ನೋ ಥರ ಲಟ್ಸ್ತೀನಿ. ಈಗ ಇದು ಲಟ್ಸಿದ್ದಾಯಿತು. ನೋಡಿ, ಈ ಥರ ಇಷ್ಟು ದಪ್ಪದಲ್ಲಿ ಲಟ್ಸಿದ್ದೀನಿ. ಹೆಂಚು ಬಿಸಿಯಾಗಿದೆ, ಪರೋಟ ಬೇಯಿಸ್ಕೊಳ್ಳೋಣ. ಎರಡು ಸೈಡು ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪ
ತುಪ್ಪ ಹಾಕಿದ್ರೆ ಒಳ್ಳೆ ರುಚಿ ಚೆನ್ನಾಗಿರುತ್ತೆ. ನೆನ್ನೆ ಮಾಡಿರೋ ದಾಲ್ ಉಳಿದಾಗ ವೇಸ್ಟ್ ಮಾಡದೆ ಈ ರೀತಿ ಒಂದು ರುಚಿಯಾಗಿರೋ ಪರೋಟನ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪೌಷ್ಟಿಕಾಂಶದಿಂದ ಕೂಡ ಕೂಡಿರುತ್ತೆ. ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಏನೂ ಮಾಡಬೇಕಾಗಿಲ್ಲ. ಉಪ್ಪಿನಕಾಯಿ ಬೆಸ್ಟ್ ಕಾಂಬಿನೇಷನ್ನು. ಜೊತೆಗೆ ಒಂಚೂರು ಬೆಣ್ಣೆ ಅಥವಾ ತುಪ್ಪ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.